ಎಸ್ ಇದೀಗ ಪವಿತ್ರ ಗೌಡ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನೋಡಿ, ಗಮನಿಸ್ತಾ ಇದ್ವಿ, ಇವತ್ತು ಬೆಳಗ್ಗೆ ತೀರ್ಪು ಬಂತು. ತೀರ್ಪು ನಂತರ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಬಟ್ ಈಗ ವಶಕ್ಕೆ ಪಡೆದುಕೊಂಡಿದ್ದಾರಾ? ವಶಕ್ಕೆ ಪಡೆದಿದ್ರೆ ಮುಂದಿನ ಪ್ರಕ್ರಿಯೆ ಏನು ಅಂತ? ಯಶ್ಮೇಶ್, ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಈಗಾಗಲೇ ಆರ್ ನಗರ ಪೊಲೀಸರು ಕೂಡ ಪವಿತ್ರ ಗೌಡ ಆರ್ ನಗರದ ಮನೆಗೆ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸುಮಾರು ಆರ್ ನಗರ ಇನ್ಸ್ಪೆಕ್ಟರ್ ಆದಂತಹ ಶಿವಕುಮಾರ್ ಹಾಗೂ ಲೇಡಿ ಇನ್ಸ್ಪೆಕ್ಟರ್ ಆದಂತಹ ರಮ್ಯಾ ಅವರು ಕೂಡ ಈಗಾಗಲೇ ಮನೆ ಪ್ರವೇಶ ಮಾಡಿರುವಂತದ್ದು. ಯಾಕಂದ್ರೆ ಕಳೆದ 1 ವಾರದಿಂದನೂ ಕೂಡ ಆಚೆ ನಿಂತಿದ್ರು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೈ ಸೇರ್ಬೇಕಾಯ್ತು. ಆ ಆದೇಶ ಕೈ ಸೇರಿದ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಯಿತು. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿರೋದು, ಕೂಡಲೇ ಅವ್ರನ್ನ ಬಂಧಿಸಿ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಜೈಲಿಗೆ ಶಿಫ್ಟ್ ಮಾಡಿ ಅಂತ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನೊಂದು ಪ್ರಕ್ರಿಯೆಗಳು ಶುರುವಾಗಿರುವಂತದ್ದು. ಈಗಾಗಲೇ ಪವಿತ್ರ ಗೌಡನು ಕೂಡ ಅವರ ಮನೇಲೇ ಇದ್ದಾರೆ. ಪವಿತ್ರ ಗೌಡನು ಕೂಡ ಅವರ ಲಾಯರ್ ನಾರಾಯಣ ಸ್ವಾಮಿ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ಚರ್ಚೆ ಮಾಡ್ತಿರೋದು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಯಾವ ರೀತಿ ಮಾಡ್ಬೇಕು ಅಂತ ಕೂಡ. ಆಮೇಲೆ ಇವತ್ತೇ ಸರೆಂಡರ್ ಆಗ್ಬೇಕಾ, ಯಾಕಂದ್ರೆ 24 hours ಟೈಮ್ ಇದೆ ಅಂತ ಕೂಡ ಅವ್ರು ಚರ್ಚೆ ಮಾಡಿದಾಗ ಅದೇ ಅಡ್ವೊಕೇಟ್ ಕೂಡ ಅಂದ್ರೆ ನಾರಾಯಣ ಸ್ವಾಮಿ ಅವರ ವಕೀಲರು ಕೂಡ ಬೇಡ, ಈಗಲೇ ನೀವು ಸರೆಂಡರ್ ಆಗ್ಬೇಕಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಾನೂನು ಪ್ರಕ್ರಿಯೆ ಒಳಗಡೆ ನಡೀತಾ ಇರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಮಹೇಶ್, ಒಂದು ಕಡೆ ನೋಡಿ, ಡಿಲೇ ಮಾಡ್ತಾ ಇರುವಂಥ ಸಾಧ್ಯತೆಗಳು ಏನಾದರೂ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಪವಿತ್ರ ಗೌಡ ಅವರು ಏನೋ ಒಂದಿಷ್ಟು ಮನವಿ ಮಾಡ್ಕೋತಾ ಇದ್ದಾರಂತೆ ಕಾಲಾವಕಾಶಕ್ಕೆ ಅಂತ ಹೇಳಿ ಗೊತ್ತಾಗ್ತಾ ಇತ್ತು. ಎಸ್, ಈಗಾಗಲೇ ಕಾಲಾವಕಾಶ ಕೇಳಿದ್ರು. ಯಾಕಂದ್ರೆ ಬೆಳಗ್ಗೆನೂ ಕೂಡ ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಂದು ಮನೆಗೆ ಬಂದಿದ್ರು. ಅದೇ ಟೈಮ್ಗೆ ಸುಮಾರು 10:35ಕ್ಕೆ ಒಂದು ಕೋರ್ಟ್ ಆದೇಶ ಬಂತು. ಆಗ್ಲೇ ಕೂಡ ಅವರು ಒಂದು ರೀತಿಯಲ್ಲಿ ಅಷ್ಟರೊಳಗೆ ಒಂದು ಆರ್ ನಗರ ಪೊಲೀಸರು ಕೂಡ ಮನೆ ಹತ್ರ ಬಂದಿದ್ರು. ಅದೇ ಕಾರಣಕ್ಕೂ ಕೂಡ ನೀವೆಲ್ಲೂ ಹೋಗ್ಬಾರ್ದು ಅಂತ ಕೂಡ ಹೇಳಿದ್ರು. ಅದಕ್ಕೆ ಅವರು ನನ್ನ ಅಂಗಡಿ ಇದೆ, ಅಂಗಡಿ ಹತ್ರ ಹೋಗಿ ಬರ್ತೀನಿ ಅಂತ ಕೂಡ ಒಂದು ಮಾಹಿತಿ ಕೇಳಿದ್ರು. ಅದೇ ಕಾರಣಕ್ಕೂ ಕೂಡ ಪೊಲೀಸರು ಬಿಟ್ಕೊಡ್ಲಿಲ್ಲ. ಇನ್ನು ಉಳಿದಂತೆ ನಾನು ನಮ್ಮ ಅಮ್ಮ ನೋಡಬೇಕು, ನಮ್ಮ ತಮ್ಮ ನೋಡಬೇಕು, ಮಗಳು ನೋಡ್ಬೇಕು ಅಂತ ಕೂಡ ಒಂದು ಮನವಿ ಮಾಡಿದ್ರು. ಆ ಮನವಿನೆಲ್ಲ ಕೂಡ ತಿರಸ್ಕರಿಸಿದಂತ ಪೊಲೀಸರು ಈಗ ನೀವು ಮನೇಲೇ ಇರ್ಬೇಕು ಅಂತ ಕೂಡ ಸೂಚನೆ ಕೊಟ್ಟಿರುವಂತದ್ದು. ನಮ್ಗೆ ಆದೇಶಕ್ಕಾಗಿ ಬರೋರು ಕೂಡ ನೀವೆಲ್ಲೂ ಹೋಗ್ಬಾರ್ದು, ಆ ಹಿನ್ನೆಲೆಯಲ್ಲಿ ನಿಮ್ಗೆ ಮನೇಲೇ ಇರ್ಬೇಕು ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಸದ್ಯ ಈಗ ಅವ್ರ ಮನೆಯಲ್ಲಿ ಒಂದು ಬಂಧನದ ಪ್ರಕ್ರಿಯೆ ಶುರುವಾಗಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಂಧನ ಮಾಡಿ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಮಹೇಶ್, ನೋಡಿ, ಈಗ ವಶಕ್ಕೆ ಪಡೆದುಕೊಳ್ತಾರೆ. ಇಲ್ಲಿಂದ ನೇರವಾಗಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಮತ್ತೆ ಅಲ್ಲಿಂದ ಪರಪ್ಪನ ಅಗ್ರಹಾರಕ್ಕೆ ಜೈಲಿಗೆ ಹೋಗುವಂತದ್ದು. ಈ ಪ್ರಕ್ರಿಯೆ ಬಗ್ಗೆ ಏನಾದ್ರು ಗೊತ್ತಿದ್ಯಾ ಅಂತ? ಅಂದ್ರೆ ನೆಕ್ಸ್ಟ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವರನ್ನ? ಎಸ್ ಮಹೇಶ್, ಈಗಾಗಲೇ ಕೋರ್ಟ್ ನಿರ್ದೇಶನ ಅಂತ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಒಂದು TCS 57ನೇ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸ್ತಾರೆ. ನಂತರ ನ್ಯಾಯಾಧೀಶರು ಕೂಡ ಅವ್ರನ್ನೆಲ್ಲಾನು ಕೂಡ ಮೆಡಿಕಲ್ ಮಾಡಿಸ್ಬೇಕು ಅಂತ ಹೇಳಿಕೆ ತದನಂತರ ಒಂದು ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಷನ್ ಕೊಟ್ಟಿದೆ ಅದೇ ರೀತಿಯೂ ಕೂಡ CCS ನ್ಯಾಯಾಧೀಶರು ಕೂಡ ಇದೇ ರೀತಿ ಹೇಳ್ತಾರೆ. ಆದ್ರೆ ಮೊದಲು ಅವ್ರನ್ನ ಮೆಡಿಕಲ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಕೂಡ ಹೇಳ್ತಾರೆ. ಮೊದಲು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ, ಕೋರ್ಟ್ ಅಲ್ಲಿ ಅವರೊಂದು ಆದೇಶ ಕೊಡ್ತಾರೆ, ಇವ್ರನ್ನ ಮೊದಲು ಮೆಡಿಕಲ್ ಮಾಡಿದ ನಂತರ ನೀವು ಪರಪ್ಪನ ಅಗ್ರಹಾರಕ್ಕೆ ಬಿಟ್ಟು ಬನ್ನಿ ಅಂತ ಕೂಡ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾನು ಕೂಡ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಸದ್ಯ ಒಂದು IO ಅಂದ್ರೆ ಒಂದು ಇನ್ಸ್ಪೆಕ್ಷನ್ ಆಫೀಸರ್ ಇವತ್ತು ರಜೆ ಇರುವ ಹಿನ್ನೆಲೆಯಲ್ಲಿ ಬೇರೆ ಆಫೀಸರ್ಗೆ ಅವ್ರನ್ನ ಚಾರ್ಜ್ ಕೊಟ್ಟಿರುವಂತದ್ದು. ಆ ಚಾರ್ಜ್ ಈಗಾಗಲೇ ನಡೀತಾ ಇರುವಂತದ್ದು. ಅಂದ್ರೆ ಕಾನೂನು ಪ್ರಕ್ರಿಯೆ ಏನ್ ಬೇಕು ಅರೆಸ್ಟ್ ಎಲ್ಲಾನು ಕೂಡ ನಡೀತಾ ಇರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಓಕೆ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.